ನಮಸ್ತೆ ದಾವಣಗೆರೆ. ಇವತ್ತು ಮತ್ತೆ ನಾವು ಬಂದಿದ್ದೀವಿ ದಾವಣಗೆರೆಯ ಜನತೆಗೆ ಪ್ರಶ್ನೆ ಕೇಳೋಕ್ಕೆ. ಆದರೆ ಇವತ್ತು ದಾವಣಗೆರೆಯಲ್ಲಿ ಒಂದು ಹಬ್ಬ ಆಚರಿಸ್ತಾ ಇದ್ದಾರೆ. ಯಾವುದಂದರೆ ಪ್ರವಾದಿ ಪೈಗಂಬರರ ಹುಟ್ಟು ಹಬ್ಬ ಆಚರಿಸ್ತಾ ಇದ್ದಾರೆ. ಇದರ ಬಗ್ಗೆನೇ ಎಷ್ಟು ಗೊತ್ತಿದೆ ಅಂತ ಕೇಳೋಣ ಪ್ರಶ್ನೆನ. ನಡೆಯಿರಿ ಶುರು ಮಾಡೋಣ. ಅಂದ್ರೆ ಈ ತರ ದೃಶ್ಯ ಕಾಣೋದು ನಾವು ಬಹಳ ರೇರ್, ಅಪರೂಪ ಏನಲ್ಲ. ನಾವ್ ಯಾವಾಗ್ಲೂ ನಮ್ಮ ಫ್ರೆಂಡ್ ಹಜರತ್ ಅಲಿ ಅಂತೇಳಿ ಅವನು ನಮ್ಮ ಹಬ್ಬಕ್ಕೆಲ್ಲ ಬರ್ತಾನೆ. ನಾವೆಲ್ಲ ಜೊತೆಗೆ ಕಾಲೇಜಿಂದ ಜೊತೆಗೆ ಮಾಡ್ತಾ ಇದೀವಿ. ಯಾವತ್ತೂ ಭೇದ ಭಾವ ಇಲ್ಲ. ಹಬ್ಬ ಆದ್ಮೇಲೆ ಎಲ್ಲರದು ಹಬ್ಬ. ನಿಮ್ಮ ಹಬ್ಬನು ನಿಮ್ಮ ಹಬ್ಬನೇ, ನಮ್ಮ ಹಬ್ಬನು ನಮ್ಮ ಹಬ್ಬನೇ. ಎಲ್ಲ ಸೇರ್ಕೊಂಡ್ ಮಾಡಿದ್ರೆ ಯಾವ್ದೇ ರೀತಿ ತೊಂದರೆ ಇರಲ್ಲ. ಎಲ್ಲರಿಗೂ ಇದರಿಂದ ನಾವು 4 ಜನ ಇನ್ನೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ಇದ್ವಿ. ಈ ತರ ಪ್ರೇರಣೆ ನಿಮ್ಗೆ ಬಂದಿರೋದು? ಪ್ರೇರಣ ನಮ್ ಹುಡುಗನೇ, ನಮ್ ಹಜರತ್ ಅಲಿನೇ, ನಮ್ ದೋಸ್ತ್ ಇವನಿಂದಾನೆ ನಾವು ಬಂದಿರೋದು. ನಮಗೇನಾಯ್ತು ಅಂದ್ರೆ ಎಲ್ಲರೂ ನಾವು ಒಂದೇ. ನಾವು ಗಣಪತಿ ಹಬ್ಬದಲ್ಲಿ ಅವ್ರ ಜೊತೆ ಸೇರ್ಕೊಂಡ್ ಮಾಡ್ತೀವಿ. ನಾವು ಬರೀ ಹಿಂದೂಸ್ ಅಷ್ಟೇ ಇಲ್ಲ, ಮುಸ್ಲಿಂ ಹಿಂದೂ ಎಲ್ಲರೂ ಸೇರ್ಕೊಂಡು ಗಣಪತಿ ಹಬ್ಬ. ಸೊ ಅದೇ ತರಾನೇ ಇದನ್ನು ಎಷ್ಟನೇ ಹುಟ್ಟು ಹಬ್ಬ ಪ್ರವಾದಿ ಪೈಗಂಬರವರ ಎಷ್ಟನೇ ಹುಟ್ಟು ಹಬ್ಬ? ನಮ್ದು ಡೆಫಿನೆಟ್ ಗೊತ್ತಿಲ್ಲ. ಪ್ರವಾದಿ ಪೈಗಂಬರ್ ಇದಾರಲ್ಲ, ಅವರ ಎಷ್ಟನೇ ಹುಟ್ಟು ಹಬ್ಬ? ಇದು ದ್ಯಾಸ ಇಲ್ಲ, ಇದು ಎಷ್ಟನೇ ವರ್ಷದ ಹುಟ್ಟುಹಬ್ಬ ಅಂತ ಹೇಳಿ. ಬಟ್ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂತಾನೆ ಮೊದಲಿಂದ ಆಚರಣೆ ಮಾಡ್ಕೊಂಡು ಬಂತು. ಪೈಗಂಬರ್ ಇದಾರಲ್ಲ, ಅವರ ಎಷ್ಟನೇ ಹುಟ್ಟು ಹಬ್ಬ ಅಂತ ಗೊತ್ತಿದ್ಯಾ? ಇದು 1435. ಎಷ್ಟನೇ ಹುಟ್ಟು ಹಬ್ಬ ಅಂತ ಏನಾದ್ರು ನಿಮ್ಗೆ? 1449ನೇ ಹುಟ್ಟುಹಬ್ಬ ಇದು ಈಗ ಆಚರಿಸ್ತಾ ಇದೀವಲ್ಲ, ಏನ್ ಮಾಡ್ತಾ ಇರೋದು? ಹುಜೂರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿರೋ ಹಬ್ಬ. ಒಂದು ಪ್ರಶ್ನೆ ಕೇಳ್ತೀನಿ ಇದ್ರ ಬಗ್ಗೆನೆ. ಏನಂದ್ರೆ ಇದು ಪ್ರವಾದಿ ಪೈಗಂಬರ್ ಇದಾರಲ್ಲ, ಅವರ ಎಷ್ಟನೇ ಹುಟ್ಟು ಹಬ್ಬ ಅಂತ ಹೇಳ್ತೀರಾ? ಪ್ರವಾದಿ ಪೈಗಂಬರ್ ಅವ್ರದ್ದು ಇದು ಎಷ್ಟನೇ ಹುಟ್ಟು ಹಬ್ಬ ಅಂತ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ಇದ್ರ ಬಗ್ಗೆನೇ ಪ್ರಶ್ನೆ ಕೇಳ್ತೀನಿ. ಈಗ ಹುಟ್ಟುಹಬ್ಬ ಆಚರಿಸ್ತಾ ಇದಾರಲ್ಲ, ಎಷ್ಟನೇ ಹುಟ್ಟುಹಬ್ಬ ಅಂತ ಏನಾದ್ರು ಗೊತ್ತಿದೆಯಾ? ಇಸ್ಲಾಂ ಧರ್ಮದ ಅಂದ್ರೆ ಮಸೀದಿ, ಪ್ರಾರ್ಥನೆ ಸ್ಥಳ ಇದೆಯಲ್ಲ, ಮೊಟ್ಟ ಮೊದಲ ಮಸೀದಿ ಯಾವುದು ಪ್ರಪಂಚದ? ಮಸೀದಿ ಅಕ್ಸಾ. ಇಲ್ಲ, ತಪ್ಪಿದೆ. ಪ್ರಪಂಚದ ಮೊಟ್ಟ ಮೊದಲ ಪ್ರಾರ್ಥನೆ ಸ್ಥಳ ಅಂದ್ರೆ ಮಸೀದಿ ಯಾವುದು? ಮಜೀದಿ ಅಕ್ಸಾ. ಅಂದ್ರೆ ಪ್ರಾರ್ಥನೆ ಸ್ಥಳ ಇದೆಯಲ್ಲ, ಮಸೀದ್ ಅಂತಾರಲ್ಲ, ಅದು ಯಾವ್ದು ಅಂತ ಗೊತ್ತಿದೆಯಾ? ಮಜೀದಿ ಅಕ್ಸಾ. ಇದು ಎಷ್ಟನೇ ಹುಟ್ಟುಹಬ್ಬ ಅಂತ ಏನಾದ್ರು ಗೊತ್ತಿದೆಯಾ ನಿಮ್ಗೆ? ಇಲ್ಲ. ಎಷ್ಟನೇ ಹುಟ್ಟುಹಬ್ಬ ಅಂತ ಏನಾದ್ರು ಗೊತ್ತಿದೆಯಾ? ಗೊತ್ತೈತಿ. ಎಷ್ಟನೇ ಹುಟ್ಟುಹಬ್ಬ? ಗೊತ್ತೈತಿ ಸರ್. ಅದೇ ಎಷ್ಟನೇ ಹುಟ್ಟುಹಬ್ಬ ಅಂತ ಏನಾದ್ರು ಗೊತ್ತಿದೆ? ಅರೆ ಬತಾವ್ ನಾ ಕ್ಯಾ ಬತಾವ್ ನಾ. ಪ್ರಪಂಚದ ಅತಿ ಮೊಟ್ಟ ಮೊದಲ ಮಸೀದಿ ಯಾವುದು? ಮೊದಲ ಮಸೀದಿ, ಮೊಟ್ಟ ಮೊದಲ ಐತಿಹಾಸಿಕವಾದ ಪ್ರಾರ್ಥನೆ ಸ್ಥಳ ಅಂದ್ರೆ ಮಸೀದಿ ಯಾವುದು? ಇಲ್ಲ, ದಾವಣಗೆರೆ ಅದಲ್ಲ. ಅಲ್ಲ, ಪ್ರಪಂಚ ಮಸೀದಿ ಯಾವುದು? ಪ್ರಾರ್ಥನೆ ಸ್ಥಳ. ನಿಮ್ಗೇನಾದ್ರು ಬೇರೆ ಯಾರಿಗಾದ್ರೂ ಗೊತ್ತಿದೆಯಾ? ಇದು ಎಷ್ಟನೇ ಹುಟ್ಟುಹಬ್ಬ ಅಂತ ಗೊತ್ತಿದೆಯಾ? ಹುಟ್ಟಿದಪ್ಪ ಎಷ್ಟನೇ ವರ್ಷದ ಹುಟ್ಟುಹಬ್ಬ ಅಂತ? ಮೈಕ್ ಬೋಲ್ತು. ಹಾ, ಕರೆಕ್ಟ್ ಆಯ್ತು. 1454. 1450 ಕರೆಕ್ಟ್ ಹೇಳಿದ್ರು. ಧನ್ಯವಾದಗಳು, ಸರಿಯಾಗಿ ಉತ್ತರ. ಮಸೀದಿ ಯಾವುದು? ಮಸೀದಿ ಹರಂ. ಮಸೀದಿ ಅಲ್ ಹರಂ. ನೀವೇನ್ ಹೇಳ್ತೀರಾ ಸರ್? ಯಾವುದು ಮಸೀದಿ ಯಾವುದು? ಪ್ರಪಂಚದ ಅತಿ ಮೊಟ್ಟ ಮೊದಲ ಮಸೀದಿ. ತಪ್ಪಿದೆ. ಇವ್ರು ಹೇಳಿರೋ ಪ್ರಕಾರ ಮಸೀದಿ ಅಲ್ ಹರಂ ಸರಿಯಾಗಿದೆ ಸರ್ ಉತ್ತರ. ಓಕೆ, ಧನ್ಯವಾದಗಳು ಸರ್. ಎಷ್ಟನೇ ಹುಟ್ಟು ಹಬ್ಬ ಅಂತ ಗೊತ್ತಿದೆಯಾ ನಿಮ್ಗೆ? ಎಕ್ಸಾಕ್ಟ್ ಅಂದರೆ 1454ನೇ ಇರ್ಬೋದು. ಪಕ್ಕ? ಹಾಂ, ಪಕ್ಕ. ನೀವೇನು ಹೇಳ್ತೀರಾ? 1500. ಅದೇ ಪಕ್ಕ ಇದೆ ಅಲ್ಲ? ಪಕ್ಕ ಅದೇ. ಓಕೆ, ಲಾಕ್ ಮಾಡಲಾ? ಓಕೆ, ಉತ್ತರ ಸರಿಯಾಗಿ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು. ಪ್ರಪಂಚದ ಅತಿ ಮೊಟ್ಟ ಮೊದಲ ಮಸೀದಿ ಅಂದರೆ ಪ್ರಾರ್ಥನೆ ಸ್ಥಳ ಇದೆಯಲ್ಲ, ಯಾವುದು ಅಂತ
ಮಕ್ಕಾ ಕಾಬಾ 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 ಪಕ್ಕ ಸರ್ ಸರಿಯಾಗಿದೆ ಉತ್ತರ ಅಂದರೆ ಸರಿಯಾಗಿ ಕೊಟ್ಟಿದ್ದಾರೆ ಉತ್ತರ ಧನ್ಯವಾದಗಳು ಸರ್ ನಿಮ್ಮ ಹೆಸರು ನಿಸಾರ್ ಅಹಮದ್. ಸರ್ ಇಲ್ಲಿ ಪ್ರಾಪರ್ ದಾವಣಗೆರೆ ಇಲ್ಲ, ನಂದು ಆ್ಯಕ್ಚುಲಿ ಚಿತ್ರದುರ್ಗ. ಇಲ್ಲಿ ತುಂಬ ಚೆನ್ನಾಗಿ ನೀವು ಈದ್ ಮಿಲಾದ್ ಆಚರಿಸ್ತೀರಾ ಅಂತೇಳಿ ನನ್ನ ಕಸಿನ್ ಬ್ರದರ್ಸ್ಗಳೆಲ್ಲ ಇದ್ದಾರೆ, ಸಹೋದರರು. ಅವರಿಗೋಸ್ಕರ ನಾನು ಇವತ್ತು ಇಲ್ಲಿ ಈದ್ ಮಿಲಾದ್ ನೋಡಲೇಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ. ಅಂದರೆ ವೀಕ್ಷಕರೇ ನೋಡ್ರಿ, ನಮ್ಮ ದುರ್ಗದಿಂದ ದಾವಣಗೆರೆಗೆ ಬಂದಿದ್ದಾರೆ. ಅಂದರೆ ಇಲ್ಲಿ ಈದ್ ಮಿಲಾದ್ ಭಾಳ ಅದ್ದೂರಿಯಾಗಿ ಆಚರಿಸ್ತಾರಂತ. ಓಕೆ, ಒಂದು ಪ್ರಶ್ನೆಯನ್ನು ಕೇಳೋಣ ಅವರಿಗೆ. ಸರ್, ಪ್ರಶ್ನೆ ಬಂದುಬಿಟ್ಟು ಈಗ ಈದ್ ಮಿಲಾದ್ ಆಚರಿಸ್ತಾ ಇದ್ದಾರೆ, ಇದ್ರ ಬಗ್ಗೆನೇ ಕೇಳ್ತೀನಿ ನಿಮಗೆ. ಸರ್, ಈಗ ಇಸ್ಲಾಂ ಧರ್ಮದ ಪ್ರಕಾರ ಅಂದರೆ ಪ್ರಾರ್ಥನೆ ಸ್ಥಳ ಇರುತ್ತಲ್ಲ, ಅದು ಅತಿ ಮೊಟ್ಟ ಮೊದಲ ಮಸೀದಿ ಯಾವುದು ಪ್ರಪಂಚದಲ್ಲಿ? ಅದು ಬಂದು ಮಸ್ಜಿದ್ ಅಲ್ ಹರಮ್ ಅಂತೇಳಿ. ಪಕ್ಕನಾ ಸರ್? ಒಂದು ಒಳ್ಳೆ ನೀವು ಸರ್ವಿಸ್ ಮಾಡ್ತಾ ಇದ್ದೀರಾ. ಕರ್ನಾಟಕದಲ್ಲಿ ನಿಮ್ಮದು ಏನಂದರೆ ಕನ್ನಡ ಸ್ಟೋರಿ ಶೋ ಅಂತ. ಕನ್ನಡ ಸ್ಟೋರಿ. ನಾವು ಕರ್ನಾಟಕದಲ್ಲಿದ್ದೀವಿ. ಕನ್ನಡಕ್ಕೆ ನಾವು ತುಂಬ ಪ್ರಾಮುಖ್ಯತೆ ಕೊಟ್ಟು ಕನ್ನಡಕ್ಕೆ ನಾವು ಬೆಂಬಲ ಕೊಟ್ಟು ಕನ್ನಡನ ಉಳಿಸೋ ಕಾರ್ಯ ಮಾಡಬೇಕು. ದಯವಿಟ್ಟು ಒಳ್ಳೆ ಚಾನಲ್ ಮಾಡಿದ್ದೀರಾ. ಕನ್ನಡ ಉಳಿಸಿ, ಮತ್ತು ಆದಷ್ಟು ಸರ್ಕಾರಿ ಶಾಲೆಗಳು ಸಮೇತ ಸ್ವಲ್ಪ ಉಳಿಸೋ ಕೆಲಸ ಮಾಡಿ. ಅವತ್ತೇನು ಅಡ್ವೈಸ್ ಮಾಡ್ತಿದ್ದೀನಿ ಅಂತ ಬೇಜಾರಾಗಬೇಡಿ. ಇಲ್ಲ, ನೀವು ನಮ್ಮ ಜನರಿಗೆ ಹೌದು ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಉಳಿಬೇಕು, ಕರ್ನಾಟಕದ ಸರ್ಕಾರಿ ಶಾಲೆಗಳು ಉಳಿಬೇಕು. ಅದ್ರ ಬಗ್ಗೆ ತುಂಬ ಹೋರಾಟ ಮಾಡ್ತಿದ್ದೀವಿ ನಾವು. ಇನ್ನು ಮುಂದೆ ನಮ್ಮ ಹೋರಾಟ ಯಾವಾಗಲೂ ಸದಾ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಸರ್, ಸರಿಯಾಗಿ ಹೇಳಿದ್ದೀರ ಉತ್ತರನು ಸರ್. ಧನ್ಯವಾದ ಸರ್, ಧನ್ಯವಾದಗಳು. ಇದು ಈಗ ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರ, ಯಾರ ಹುಟ್ಟುಹಬ್ಬ ಅಂತ ಗೊತ್ತಿದೆಯಾ? ರಸೂಲ್ ಕರೀಂ ಸಲ್ಲಲ್ಲಾಹು ತಾಲಾ ಅಲೈಹಿ ವಸಲ್ಲಂ. ಅವರ ವ್ಯಕ್ತಿತ್ವ ಹೇಗಿತ್ತು ನಿಮಗೇನಾದರೂ ಗೊತ್ತಿದೆಯಾ? ನೋಡಿ, ನಮ್ಮ ರಸೂಲ್ ಕರೀಂ ಸಲ್ಲಲ್ಲಾಹು ತಾಲಾ ಅಲೈಹಿ ವಸಲ್ಲಂ ಅವರು ಮೆಸೇಜ್ ಕೊಟ್ಟಿದ್ದು ಅಂದರೆ ಏನಂದರೆ ಇನ್ಸಾನಿಯತ್ ಅನ್ನೋದು ತುಂಬ ದೊಡ್ಡದು. ಏನಂದರೆ ಮನುಷ್ಯತ್ವ, ಎರಡು ಜಾತಿ ಇರೋದು, ಒಂದು ಗಂಡು ಒಂದು ಹೆಣ್ಣು. ಓಕೆ, ಭಾಳ ಚೆನ್ನಾಗಿ ವಿವರಿಸಿದ್ದಾರೆ ನಮ್ಮ ನಿಹಾಲ್ ಅವರು. ಓಕೆ, ಧನ್ಯವಾದಗಳು ಸರ್. ಆಚರಿಸ್ತಾ ಇದ್ದಾರಲ್ಲ, ಎದ್ರ ಬಗ್ಗೆ ಆಚರಿಸ್ತಿದ್ದಾರೆ? ಸರ್, ನಮ್ಮದು ಮಿಲಾದುನ್ ನಬಿ ಜುಲೂಸ್ ಅಂತ ಆಚರಿಸ್ತೀವಿ. ಇದು ಒಂದು ಪ್ರವಾದಿ ಮೊಹಮ್ಮದ್ ಅವರ ಒಂದು ಶಾಂತಿಯ ಸಂದೇಶ ಸಾರುವಂಥ ಒಂದು ಜುಲೂಸ್ ಆಗಿರುತ್ತೆ. ಹಾಗಾಗಿ ನಾವು ಇದನ್ನು ಆಚರಣೆ ಮಾಡ್ತೀವಿ. ಅವ್ರು ಬಂದಿದ ಮೇಲೆ ಈ ಪ್ರಪಂಚದಲ್ಲಿ ಭಾಳ ಬದಲಾವಣೆ ಆದ. ಮೊದಲೇ ಎಲ್ಲ ಹೆಂಗಿತ್ತಂತ ಹೇಳಿದ್ರೆ, ಒಂದು ಹೆಣ್ಮಗಳು ಗಂಡ ಏನಾರ ತೀರ್ಕೊಂಡ್ರೆ ಆ ಕಾಲದಲ್ಲಿ ಆ ಗಂಡನ ಜೊತೆಗೆ ಆ ಹೆಣ್ಮಗಳಿಗೂ ಸುಟ್ಬಿಡೋರು. ಅದೆಲ್ಲ ನಮ್ಮ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವ್ರು ಬಂದು ಅದೆಲ್ಲ ಅಂಥವೆಲ್ಲ ಕಾರ್ಯಗಳನ್ನು ನಿಲ್ಲಿಸಿ ಒಂದು ಒಳ್ಳೆ ಮೆಸೇಜ್ ಕೊಡೋಣ ಅಂತ ಅವ್ರದ್ದು ಜನ್ಮದಿನದ ಆಚರಣೆ ಇಷ್ಟು ಅದ್ದೂರಿಯಾಗಿ ನಾವು ಮಾಡ್ತೀವಿ. ಎಲ್ಲ ಹಿಂದೂ ಮುಸ್ಲಿಂ ಸಮಾಜದವರಿಗೆ ನಮ್ಮ ಮಸೀದೆ ಖಿಜ್ರಿಯಾ ಕಮಿಟಿ KTG ನಗರ್ ದಾವಣಗೆರೆ 4th ಕ್ರಾಸ್ ವತಿಯಿಂದ ಎಲ್ಲ ಸಮಾಜದವರಿಗೆ ಶುಭಾಶಯ. ವ್ಯಕ್ತಿತ್ವ ವೈಯಕ್ತಿಕ ಏನಂದ್ರೆ ಒಂದೇ ಲೈನಲ್ಲಿ ಹೇಳ್ಬೋದು, ಅವರು ಜಾತಿ ಧರ್ಮ ನೋಡ್ತಾ ಇರಲಿಲ್ಲ. ಅವ್ರು ಬರೀ ಮುಸಲ್ಮಾನಿಗೋಸ್ಕರ ಅಂತ ಈ ಜಗತ್ತಲ್ಲಿ ಬಂದಿಲ್ಲ, ಎಲ್ಲ ಇಡೀ ಜಗತ್ತಿನಲ್ಲಿ ಎಲ್ಲ ವಾಸಿ ಪ್ರಾಣಿಗಳಿಗೋಸ್ಕರ ಎಲ್ಲರಿಗೋಸ್ಕರ ಅವರು ಸಂದೇಶವನ್ನು ಸಾರಿದ್ರು. ಇದಿರಲ್ಲ, ಇದು ಎಷ್ಟೇನೆ ಹುಟ್ಟುಹಬ್ಬ ಅಂತ ಏನಾದರೂ ನಿಮಗೆ ಗೊತ್ತಿದೆಯಾ? ಇಲ್ಲ ಸರ್, ಅದು ಗೊತ್ತಿಲ್ಲ. ನಿಮಗೆ ಸರ್ ಗೊತ್ತಿಲ್ಲ? ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ ಪ್ರವಾದಿ ಮೊಹಮ್ಮದ್ ಅವ್ರದ್ದು. ಸರ್, ಇದ್ರ ಅವರ ವ್ಯಕ್ತಿತ್ವ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರ ಬಗ್ಗೆ ಪ್ರಪಂಚಕ್ಕೆ ಗೊತ್ತಿದೆ. ಅವ್ರ ಮೇಲೆ ಕಸ ಹಾಕಿದ್ರು, ಅವ್ರು ಪ್ರೀತಿ ಮಾಡ್ತಿದ್ರು ಅಂತ ನಮ್ಮ ಪೈಗಂಬರ್